ಓಂ ಶಾಂತಿ. ಇಂದಿನ ಮುರಳಿ ದಿನಾಂಕ 27 जुलाई 2026। मीठे बच्चे, सारी दुनिया में तुम्हारे जैसा खुश नसीब कोई नहीं। तुम हो राज ऋषि, तुम राजाई के लिए राजयोग सीख रहे हो। ಮಧುರ ಮಕ್ಕಳೇ, ಇಡೀ ಜಗತ್ತಿನಲ್ಲಿ ತಮ್ಮಂತಹ ಖುಷ್ ನಸೀಬಿ ಜಗತ್ತಿನಲ್ಲಿ ಮತ್ತಾರೂ ಇಲ್ಲ. ತಾವು ರಾಜ ಋಷಿಗಳಾಗಿದ್ದೀರಿ. ತಾವು ರಾಜಾಯಿಗಾಗಿ ರಾಜಯುಗವನ್ನು ಕಲಿತಾ ಇದ್ದೀರಿ. ಬಹಳ ಸುಂದರ ಮಹಾವಾಕ್ಯ. ಇಡೀ ಜಗತ್ತಿನಲ್ಲಿ ತಮ್ಮಷ್ಟು ಖುಷ್ ನಸೀಬ ಮತ್ತಾರೂ ಇಲ್ಲ. ಯಾಕೆ ಅಂದರೆ ನಾವು ಯಾವ ಖುಷಿಯನ್ನು ಪಡೆದಿದ್ದೀವಿ ಅಂತಂದರೆ ನಮಗೆ ಚಿಂತೆಯ ಭಾರವಿಲ್ಲ, ಭೋಜದ ಯಾವುದೇ ರೀತಿಯ ಹೊರೆ ಇಲ್ಲ, ಭೋಜವಿಲ್ಲ, ಭಯ ಚಿಂತೆಗಳಿಲ್ಲ, ಆಂತರಿಕವಾಗಿ ಯಾವುದೇ ರೀತಿಯ ಒತ್ತಡಗಳಿಲ್ಲ. ಏನೆಲ್ಲ ಇವೆ ಅವು ಪಾತ್ರದಲ್ಲಿದೆ. ಯಾವ ಪಾತ್ರ ಆಲ್ರೆಡಿ ಡ್ರಾಮಾದ ರೆಕಾರ್ಡೆಡ್ ಆಗಿರುವಂತಹ ಒಂದು ಸೂತ್ರದ ಗೊಂಬೆಯಾಗಿದೆ. ಆದರೆ ಇವೆಲ್ಲವುಗಳಿಂದ ಪರೆಯಾದಂತಹ ನಾನು ನಿರಾಕಾರ ಆತ್ಮ, ಅವಿನಾಶಿ ಸತ್ಯ ಎನ್ನುವ ಸಂಪೂರ್ಣ ನಾಗಿರುವೆ ಎಂಬ ಅರಿವೇ ನನ್ನ ಸತ್ಯ ಖುಷಿಗೆ ಆಧಾರವಾಗಿದೆ. ಅಂದ ಮೇಲೆ ನಮ್ಮಷ್ಟು ಖುಷ್ ನಸೀಬ್ ಈ ಜಗತ್ತಿನಲ್ಲಿ ಮತ್ತಾರೂ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಇಲ್ಲಿವರೆಗೆ ಮನಸ್ಸು ತಿಳಿದಿತ್ತು ನಮ್ಮ ಖುಷಿಗೆ ಅನೇಕ ರೀತಿಯ ಧನ, ವಸ್ತು, ಬಂಗಾರ, ಪ್ರಾಪರ್ಟಿ, ಅಂತಸ್ತು ಇವುಗಳು ನಮ್ಮ ಖುಷಿಗೆ ಕಾರಣ ಎನ್ನುವುದನ್ನ, ಅವುಗಳನ್ನ ಪಡೆದರೂ ಕೂಡ ಅಲ್ಪಕಾಲಿಕ ಖುಷಿ ಅನೇಕ ಬಾರಿ ದುಃಖವನ್ನ ನೀಡಿದೆ. ಆದರೆ ಈಗ ಅರ್ಥವಾಗಿದೆ ಯಾವುದು ಅಲ್ಪಕಾಲಿಕ, ಯಾವುದು ಶಾಶ್ವತ. ಇಲ್ಲಿ ಏನೆಲ್ಲ ಕಾಣ್ತಾ ಇದೆ ಇದು ಡ್ರಾಮಾದ ಜಸ್ಟ್ ಸೀನ್ ಮಾತ್ರ. ಇಲ್ಲಿ ಯಾವುದೇ ಇರುವಿಕೆ ಆಗಲಿ ಇಲ್ಲ ಅನ್ನೋದಾಗ್ಲಿ ಏನೂ ಇಲ್ಲ. ಬಸ್ ನಾನು ಇದನ್ನು ನೋಡುವಂತಹ ಸಂಪೂರ್ಣ ಆತ್ಮ ಅನ್ನುವ ಅರಿವೇ ನಮ್ಮ ನಿರಂತರ ಖುಷಿಗೆ ಕಾರಣವಾಗಿದೆ. ಅದಕ್ಕೆ ನಮ್ಮ ಥರ ಖುಷಿ ಜಗತ್ತಿನಲ್ಲಿ ಯಾರೂ ಇಲ್ಲ. ಯಾಕಂದ್ರೆ ಉಳಿದವರ ಖುಷಿ ಡಿಪೆಂಡ್ ಇದೆ ವಸ್ತುವಿನ ಮೇಲೆ, ಸಿಚುವೇಶನ್ನ ಮೇಲೆ, ಅಥವಾ ಹೊಗಳಿಕೆಯ ಮೇಲೆ, ಪ್ರಶಂಸೆಯ ಮೇಲೆ ಆಧಾರಿತ ಇರೋದ್ರಿಂದ ಅಲ್ಲಿ ಒಮ್ಮೆ ಖುಷಿ ಇರ್ತದ, ಒಮ್ಮೆ ಖುಷಿ ಹೊರಟು ಹೋಗ್ತದೆ. ಆದರೆ ಬಾಬಾ ಕಲಿಸಿರುವಂಥ ಸತ್ಯ ಜ್ಞಾನದಿಂದ ಯಾವ ಖುಷಿ ನಮಗೆ ಪ್ರಾಪ್ತ ಆಗಿದೆ, ಏನ್ ಪಡಿಬೇಕಾಗಿತ್ತು ಅದನ್ನ ನಾವೇನ್ ಪಡ್ಕೊಂಡಿದ್ದೀವಿ, ಇದರ ಆಧಾರದಿಂದ ನಮ್ಮಷ್ಟು ಖುಷ್ ನಸೀಬಿ ಜಗತ್ತಿನಲ್ಲಿ ಮತ್ತಾರೂ ಇಲ್ಲ. ತಾವು ರಾಜ ಋಷಿ ಅಂತಾರೆ ಬಾಬಾ. ಆತ್ಮ ರಾಜ ಆಗಿದೆ, ಋಷಿಯಂತಹ ಜೀವನ, ಪವಿತ್ರ ಜೀವನ, ಆತ್ಮ ರಾಜ. ಈ ರಾಜಾಯಿಯನ್ನ ಮನಸ್ಸು ಯಾವುದು ಸ್ವಯಂ ಸತ್ಯದಿಂದ ರಾಜನಿಂದ ಅಗಲಿ ಹೋಗಿದೆ, ರಾವಣನ ರಾಜ್ಯದಲ್ಲಿ ವಿಲೀನಾಗಿದೆ. ಈ ಮನಸ್ಸು ವಾಪಸ್ ಮೂಲ ಆತ್ಮಸ್ವರೂಪದಲ್ಲಿ ಸ್ಥಿತ ಆಗೋದಕ್ಕಾಗಿ, ಯಾವ ರಾಜಾಯಿಯನ್ನ ಪ್ರಾಪ್ತ ಮಾಡ್ಕೊಳ್ಳೋದಕ್ಕಾಗಿ ಈ ರಾಜಯೋಗವನ್ನ ಕಲಿತಾ ಇದ್ದೀರಿ ಅಂತ ಹೇಳ್ತಾರೆ ಬಾಬಾ. ಪ್ರಶ್ನೆ: निराकार बाबा में कौन से संस्कार है जो संगम पर तुम बच्चे भी धारण करते हो? ನಿರಾಕಾರ ತಂದೆಯಲ್ಲಿ ಯಾವ ಸಂಸ್ಕಾರಗಳಿವೆ, ಯಾವುದನ್ನ ಈ ಸಂಗಮ ಯುಗದಲ್ಲಿ ತಾವು ಮಕ್ಕಳು ಕೂಡ ಧಾರಣೆ ಮಾಡಿಕೊಳ್ತೀರಿ? ಬಾಬಾ ಹೇಳ್ತಾರೆ ಉತ್ತರ: निराकार बाबा में ज्ञान के संस्कार है, वह तुम्हें ज्ञान सुनाकर पतित से पावन बना देते हैं. ನಿರಾಕಾರ ತಂದೆಯಲ್ಲಿ ಜ್ಞಾನದ ಸಂಸ್ಕಾರಗಳಿವೆ. ಅವು ತಮಗೆ ಜ್ಞಾನವನ್ನ ಬಾಬಾ ಜ್ಞಾನ ಹೇಳಿ ಪತಿತರನ್ನ ಪಾವನ ಮಾಡ್ತಾರೆ. ಅದಕ್ಕಾಗಿ ಅವರಿಗೆ ಜ್ಞಾನ ಕಾ ಸಾಗರ್ ಪತಿತ ಪಾವನ್ ಕಹಾ ಜಾತ. ಶಿವ ಬಾಬಾರವರಿಗೆ ಯಾರು ಜ್ಞಾನದ ಒಂದು ಸಾಗರ್ ಇದ್ದಾರೆ, ಆ ಸಾಗರನಿಗೆ ಜಗತ್ತಿನವರು ಕೂಡ ಹೇಳ್ತಾರೆ ಜ್ಞಾನ ಸಾಗರ ಪತಿತ ಪಾವನ. तुम बच्चे भी अभी वो संस्कार धारण करते हो. ತಾವು ಸಹ ಮಕ್ಕಳು ಆ ಸಂಸ್ಕಾರಗಳನ್ನ ಈಗ ಧಾರಣೆ ಮಾಡ್ಕೊಳ್ತೀರಿ. तुम नशे से कहते हो हमें भगवान पढ़ाते हैं, हम उनसे सुनकर सुनाते हैं. ಈಗ ಬಹಳಷ್ಟು ನಶೆಯಿಂದ ಹೇಳ್ತೀರಿ ನಮಗೆ ಸ್ವಯಂ ಪರಮಾತ್ಮನೇ ಓದಿಸ್ತಿದ್ದಾರೆ ಅಂತ. ಈಗ ಅವರಿಂದ ಕೇಳಿ ನೀವು ಅನ್ಯರಿಗೂ ಕೂಡ ಈ ಸತ್ಯ ಮಾತುಗಳನ್ನ ಹೇಳ್ತೀರಿ. ಈ ಹೇಳುವ ಸಂಸ್ಕಾರ ಸತ್ಯ ಜ್ಞಾನವನ್ನ ತುಂಬಿಕೊಂಡು ಇನ್ನೊಬ್ಬರಿಗೂ
ತುಂಬಿಸುವಂತಹ ನಾಲೆಜ್ ಅನ್ನ, ಸಂಸ್ಕಾರವನ್ನ ನೀವು ಇದೇ ಸಮಯದಲ್ಲೇ ತಂದೆ ಮೂಲಕ ಪ್ರಾಪ್ತ ಮಾಡ್ಕೊಳ್ತೀರಿ. ಧಾರಣೆಗಾಗಿ ಮುಖ್ಯ ಸಾರ್, ಶ್ರೀಮತ್ ಪರ್ ಪೂಜ್ಯ ಬನ್ನ ಹೇ. ಬಾಬಾ ಕೊಡುವಂತಹ ಮಾರ್ಗದರ್ಶನದ ಅನುಸಾರ ಪೂಜ್ಯರಾಗ್ರಿ. ಪೂಜ್ಯ ಅರ್ಥಾರ್ಥ ಬೇಡ್ಕೊಳ್ಳೋದ್ರಿಂದ ಬಂದ. ಪೂಜ್ಯ ಅರ್ಥಾರ್ಥ ತನ್ನ ಸಂಪೂರ್ಣ ಸ್ಥಿತಿಯಲ್ಲಿ ಸ್ಥಿತವಾಗಿರುವಂಥವ್ರು. ಪೂಜ್ಯ ಎಂದರೆ ಸತ್ಯವನ್ನ ಅರಿತು ಸರ್ವರಲ್ಲಿ ಆತ್ಮ ಸ್ವರೂಪದ ಅನುಭವ ಮಾಡುವಂಥವ್ರು. ಈ ರೀತಿ ಶ್ರೀಮತ್ ಅನುಸಾರ ಪುಣ್ಯ पूज्य आत्मराग्री। आत्मा में जो बुरे संस्कार आ गए हैं उसे ज्ञान योग से समाप्त करना, संपूर्ण निर्विकारी बनना है। ಅಂಡರ್ಲೈನ್, ಆತ್ಮನಲ್ಲಿ ಯಾವ ಕೆಟ್ಟ ಸಂಸ್ಕಾರಗಳು ಬಂದಿವೆ ಅಂದ್ರೆ ಅರ್ಥ, ಮನಸ್ಸಿನಲ್ಲಿ ಯಾವ ಕೆಟ್ಟ ಸಂಸ್ಕಾರಗಳು ಬಂದಿವೆಯೋ ಅವುಗಳನ್ನ ಜ್ಞಾನ ಯೋಗದಿಂದ ಸಮಾಪ್ತ ಮಾಡಿಬಿಡ್ರಿ. ಏನಂತ? ಯಾವ ಸಂಸ್ಕಾರಗಳು ಮನಸ್ಸಿನಲ್ಲಿವೆಯೋ ಅದೆಲ್ಲವೂ ಡ್ರಾಮಾ ಅನುಸಾರ ಸ್ಕ್ರಿಪ್ಟ್ನ ಮೂಲಕ ಬಂದಿರುವಂಥದ್ದು. ಅದು ನನ್ನ ಸ್ವಯಂನ ಸತ್ಯ ಅಲ್ಲ, ಡ್ರಾಮಾ ಅನುಸಾರ ಪ್ರಾಪ್ತ ಆಗಿರುವಂಥದ್ದು. ನಾ ಸ್ವಯಂ ಸತ್ಯ ನಿರ್ವಿಕಾರಿ ಸ್ವಚ್ಛ ಸುಂದರ ಆತ್ಮನಿದ್ದೀನಿ ಅಂದ ಮೇಲೆ ಜ್ಞಾನ ಬಲ ಯೋಗ ಬಲದಿಂದ ಆ ಎಲ್ಲ ಕಮ್ಜೋರಿಗಳನ್ನ, ಕೆಟ್ಟ ಸಂಸ್ಕಾರಗಳನ್ನ ಸಮಾಪ್ತ ಮಾಡ್ಕೊಡ್ರಿ. ಸಂಪೂರ್ಣ ನಿರ್ವಿಕಾರಿ ಬನ್ನಾ ಹೇ. ಬನ್ನಾ ಹೇ ಇದು ಯಾರಿಗಾಗಿ? ಮನಸ್ಸಿಗಾಗಿ. ಆತ್ಮ ಸಂಪೂರ್ಣ ನಿರ್ವಿಕಾರಿ ಇದೆ. ಜೈಸೆ ಬಾಪ್ ವೈಸೆ ಬಚ್ಚೆ. ನಿರ್ವಿಕಾರಿ ಆಗ್ಬೇಕಾಗಿರೋರು ಯಾರು? ಯಾರು ನಿರ್ವಿಕಾರಿ ಮೂಲ ಸ್ಥಿತಿಯಿಂದ ಅಗಲಿ ಹೊರಗೆ ಹೋಗಿದೆ ದೇಹಭಾನದಲ್ಲಿ. ಈ ಮನಸ್ಸು ಬಾಹರ್ಮುಖಿಯಾಗಿದೆ. ಆ ಬಾಹರ್ಮುಖಿ ಮನಸ್ಸು ಈಗ ನಿರ್ವಿಕಾರಿ ಆಗ್ಬೇಕಾಗಿದೆ, ನಿರ್ವಿಕಾರಿಗಳನ್ನಾಗಿ ಮಾಡಬೇಕಾಗಿದೆ. ಸೆಕೆಂಡ್ ಪಾಯಿಂಟ್, ಶರೀರ್ ನಿರ್ವಾಹ ಅರ್ಥ ಕರ್ಮ ಕರ್ತೆ ಬಿ ಪಢಾಯಿ ಪಡ್ನಿ ಹೇ और ಪಢಾನಿ ಹೇ. ಭಲೆ ಈ ಶರೀರ ನಿರ್ವಹಣೆಗಾಗಿ ಏನೆಲ್ಲ ಕರ್ಮ ಮಾಡಬೇಕಾಗಿದೆ ಭಲೆ ಮಾಡ್ರಿ. ಕರ್ಮ ಮಾಡ್ತಾ ಈ ಈಶ್ವರೀಯ ವಿದ್ಯೆಯನ್ನ ಅವಶ್ಯ ಓದ್ರಿ ಮತ್ತು ಅನ್ಯರಿಗೂ ಕೂಡ ಓದಿಸ್ರಿ ಅಂತಾರೆ ಬಾಬಾ. ಈಶ್ವರೀಯ ವಿದ್ಯೆ ಓದ್ರಿ ಓದಿಸ್ರಿ ಅನ್ನುವ ಒಂದು ಸ್ಥೂಲ ಅರ್ಥ ಅಂದ್ರೆ ಹಳ್ಳಿ ಹಳ್ಳಿ ಅನೇಕ ಜನತೆಗೆ ಈ ಮುರುಳಿಯನ್ನ, ಸತ್ಯ ಜ್ಞಾನವನ್ನ ಎಲ್ಲರಿಗೂ ತಲುಪಿಸುವಂತಹ ಕಾರ್ಯ ಮಾಡ್ರಿ. ಸೂಕ್ಷ್ಮಾತಿ ಸೂಕ್ಷ್ಮ ಲೆವೆಲ್ನ ಪುರುಷಾರ್ಥದಲ್ಲಿ ವಿದ್ಯೆಯನ್ನು ಓದ್ರಿ ಮತ್ತು ಓದಿಸ್ರಿ ಅಂದ್ರೆ, ಒಂದು ಓದಿ ಬುದ್ಧಿಯಲ್ಲಿ ತುಂಬಿಕೊಡ್ರಿ. ಎರಡನೇದು ಯಾರಿಗೆ ತಿಳಿಸ್ಬೇಕಾಗಿದೆ? ಅನ್ಯರಂದ್ರೆ ಯಾರು? ಯಾವ ಮನಸ್ಸು ಅಗಲಿ ಹೋಗಿ ಅನೇಕ ರಾವಣನ ಜಗತ್ತಿನ ಅನೇಕ ವಿಷಯಗಳನ್ನ ತುಂಬಿಕೊಂಡಿದೆ ಒಳಗಡೆ, ಆ ವಿಷಯ ತುಂಬಿಕೊಂಡಿರುವಂತಹ ಅನೇಕ ವಿಚಾರಗಳಿವೆಯಲ್ಲ ಅವುಗಳಿಗೆ ಸಂದೇಶ ಕೊಡ್ರಿ, ಈಶ್ವರಿಯ ಸತ್ಯವನ್ನ ತಿಳಿಸ್ಕೊಡ್ರಿ ಅಂತ ಹೇಳ್ತಾರೆ ಬಾಬಾ. ಈ ವಿದ್ಯೆಯನ್ನ ಓದಿಸ್ರಿ. ಏನಂತ? ನಾನು ದೇಹ ಅಲ್ಲ, ನಾನು ನಿರಾಕಾರ ಆತ್ಮ, ನ ಪತಿತನಲ್ಲ, ನಾನು ನಿರ್ವಿಕಾರಿ ಆತ್ಮನಾಗಿದ್ದೇನೆ ಅನ್ನುವ ವಿದ್ಯೆಯನ್ನ ಓದಿಸ್ರಿ. ಯೋಗ ಬಲ್ ಸೇ ಪಾವನ್ ಬನ್ ರಾಜಾಯಿ ಪದ್ಲೇನಾ ಹೇ. ಯೋಗ ಬಲದಿಂದ ಅಂದ್ರೆ ಪರಮಾತ್ಮನ ನೆನಪು ಮಾಡಿದ ಆ ಬಲದಿಂದ ರಾಜಾಯಿಯನ್ನ ಪಡೀರಿ. ಅಂದ್ರೆ ಈ ಮನಸ್ಸು ಆತ್ಮ ರಾಜನಿಂದ ಅಗಲಿದೆ, ರಾಜ್ಯವನ್ನ ಹುಡುಕ್ತಾ ಇದೆ, ನೆಲೆಯನ್ನ ಪಡಿಬೇಕು ಅಂತ ಹಂಬಲಿಸ್ತಾ ಇದೆ. ಅದಕ್ಕೆ ಪುನಃ ರಾಜಾಯಿ ಪದವಿ ಪಡೆಯೋದಕ್ಕಾಗಿ ಯೋಗ ಬಲ ಬೇಕು ಅಂತಾರೆ ಬಾಬಾ. वरदान, अपनी श्रेष्ठ स्थिति द्वारा माया को स्वयं के आगे झुकाने वाले हाईएस्ट पद के अधिकारी भव. ತಮ್ಮ ಶ್ರೇಷ್ಠ ಸ್ಥಿತಿಯ ಮೂಲಕ ಮಾಯೆಯನ್ನ ಸ್ವಯಂನ ಎದುರು ಬಾಗಿಸುವಂತಹ ಶ್ರೇಷ್ಠಾತಿ ಶ್ರೇಷ್ಠ ಪದವಿಗೆ ಅಧಿಕಾರಿಗಳು ಆಗ್ರಿ. ಜೈಸೆ ಮಹಾನ್ ಆತ್ಮಾಯೇ ಕಬಿ ಕಿಸಿ ಕೆ ಆಗೆ ಝುಕ್ತಿ ನಹಿ ಹೇ. ಮಹಾನಾತ್ಮರೆಂದಿಗೂ ಕೂಡ ಯಾರ ಸನ್ಮುಖದಲ್ಲಿ ಬಾಗೋದಿಲ್ಲ. ಉದಾಹರಣೆಗಾಗಿ ಸಂತರು, ಮಹಾತ್ಮರು ಮತ್ತೆ ದೇವಿ ದೇವತೆಗಳು, ಉನ್ಕೆ ಆಗೆ ಸಭಿ ಜುಕ್ತೆ ಹೇ. ಅವರೆದುರೆಲ್ಲರೂ ತಲೆ ಬಾಗ್ತಾರಾದ್ರೆ ಅವ್ರು ಯಾರೆದುರು ಬಾಗೋದಿಲ್ಲ. ऐसे आप बाबा की चुनी हुई सर्वश्रेष्ठ आत्माएं कहाँ भी कोई भी परिस्थिति में या
माया के भिन्न भिन्न आकर्षण करने वाले रूपों में अपने को झुका नहीं सकती। ಅಂಡರ್ಲೈನ್, ಇಲ್ಲಿ ಯಾರನ್ನ ಸ್ವಯಂ ಪರಮಾತ್ಮ ಆರಿಸ್ಕೊಂಡಿದ್ದಾರೆ, ಯಾರು ಸರ್ವಶ್ರೇಷ್ಠ ಆತ್ಮರಿದ್ದಾರೋ ಅವರು ಯಾವುದೇ ಪರಿಸ್ಥಿತಿ ಆಗ್ಲಿ, ಮಾಯೆ ಭಿನ್ನ ಭಿನ್ನ ಆಕರ್ಷಣೆ ಆಗ್ಲಿ, ಯಾವ ರೂಪದಲ್ಲೂ ಕೂಡ ತಮ್ಮನ್ನು ತಾವು ಸರೆಂಡರ್ ಮಾಡ್ಕೊಳ್ಳೋದಿಲ್ಲ. ಅಂದ್ರೆ ಮಾಯೆಗೆ ವಶಭೂತ ಆಗೋದಿಲ್ಲ, ಪರಿಸ್ಥಿತಿಗಳ ಹಳೆಯ ಸ್ಮೃತಿಯೊಳಗೆ ಮುಳುಗಿ ಹೋಗೋದಿಲ್ಲ. जब अभी से सदा झुकाने की स्थिति में स्थित रहेंगे तब हाईएस्ट पद का अधिकार प्राप्त होगा. ಯಾವಾಗ ಈಗಿನಿಂದಲೇ ಸದಾ ಮಾಯೆಯನ್ನ, ಅವಗುಣಗಳನ್ನ, ವಿಕಾರಗಳನ್ನ ಹಾಗೂ ಬುರಾಯಿ ಕೆಟ್ಟ ಅವಗುಣಗಳನ್ನ ಬಾಗಿಸುವಂತಹ ಕಾರ್ಯ ಮಾಡ್ತೀರಿ. ಈ ಬಾಗಿಸುವಂಥದ್ದೇ ಶ್ರೇಷ್ಠ ಸ್ಥಿತಿಯಲ್ಲಿ ಸ್ಥಿತರಾಗೋದು ಅಂತಾರೆ ಬಾಬಾ. ಅಂದ್ರೆ ಹೈಯೆಸ್ಟ್ ಪದವಿಗೆ ಅಧಿಕಾರಿಗಳಾಗೋದು. ऐसे आत्माओं के आगे सत्युग में प्रजा स्वमान से झुकेगी. ಈ ಸಂಗಮ ಯುಗದಲ್ಲಿ ಯಾರು ಮಾಯಾ, ಮಾತು, ಕೆಟ್ಟದ್ದು, ಕೆಟ್ಟ ಸಂಸ್ಕಾರ, ದೇಹವಾನ ಇವುಗಳನ್ನ ಆಳ್ತಾರೋ, ಇವುಗಳಿಗೆ ವಶಭೂತ ಆಗೋದಿಲ್ವೋ ಅವರ ಎದುರುಗಡೆಗೆ ಸತ್ಯುಗದಲ್ಲಿ ಪ್ರಜೆಗಳು ಸ್ವಮಾನದಿಂದ ತಲೆ ಬಾಗ್ತಾರೆ. और द्वापर में आप लोगों की यादगार के आगे भक्त झुकते रहेंगे. ದ್ವಾಪರ ಯುಗದಲ್ಲೂ ಕೂಡ ಅನೇಕ ಭಕ್ತರು ನಿಮ್ಮ ಯಾದಗಾರ ಮೂರ್ತಿಯ ಮುಂದೆ ಬಂದು ತಲೆಬಾಗಿ ನಮಸ್ಕಾರ ಮಾಡ್ತಾರೆ. ಅವ್ಯಕ್ತಿಶಾರೆ ಜ್ವಾಲಾ ಸ್ವರೂಪ ಸ್ಥಿತಿಯಲ್ಲಿ ಸ್ಥಿತರಾಗಿ ಶಕ್ತಿಶಾಲಿ ನೆನಪಿನ ಅನುಭವ ಮಾಡ್ರಿ. कई बच्चे कहते हैं कि जब योग में बैठते हैं तो आत्मा अभिमानी होने के बदले सेवा याद आती है. ಕೆಲವು ಮಕ್ಕಳು ಹೇಳ್ತಾರೆ, ಬಾಬಾ ಯೋಗದಲ್ಲಿ ಕುಳಿತಾಗೂ ಕೂಡ ಆತ್ಮಾಭಿಮಾನಿ ಆಗುವ ಬದಲಾಗಿ ಬರೀ ಸೇವಾ ನೆನಪಾಗ್ತದೆ. लेकिन ऐसा नहीं होना चाहिए क्योंकि लास्ट समय अगर अशरीरी बनने के बजाय सेवा का भी संकल्प चला तो सेकंड के पेपर में फेल हो जाएंगे ना. ಎಷ್ಟು ಸುಂದರ ಮಾತು. ಬಾಬಾ ಹೇಳ್ತಾರೆ, ಯೋಗದಲ್ಲಿ ಕುಳಿತಾಗ ಅಶರೀರಿ ಆಗ್ಲೇಬೇಕು. ಅಶರೀರಿ ಆಗುವ ಸಮಯದೊಳಗ ನಿಮ್ಗೆ ಸೇವಾ ನೆನಪಾಗ್ತದಂದ್ರ ಫೈನಲ್ ಪೇಪರ್ ಸೆಕೆಂಡಿನ ಪೇಪರ್ ಏನಿರ್ತದಲ್ಲ ಅವಾಗ ನಿಮ್ ಸೇವಾ ನೆನಪಾಯ್ತು ಅಂತಂದ್ರ ನೀವು ಆ ಸೆಕೆಂಡಿನ ಫೈನಲ್ ಪೇಪರ್ ಒಳಗ ಫೇಲ್ ಆಗ್ಬಿಡ್ಬೇಕಾಗ್ತದ. ಉಸ್ ಸಮಯ ಸಿವಾಯ ಬಾಬಾಗೆ ನಿರ್ವಿಕಾರಿ, ನಿರಾಕಾರಿ, ನಿರಹಂಕಾರಿ और कुछ याद नहीं. ಅಂಡರ್ಲೈನ್, ಈ ಡ್ರಾಮಾ, ಇಲ್ಲಿಯ ಒಂದು ಕಥೆ, ಇಲ್ಲಿ ಜೀವನ್ ಪದ್ಧತಿ, ಇದು ಎಲ್ಲ ಈ ಆಕ್ಟಿಂಗ್ ಒಳಗದ ಪಾರ್ಟ್ ಒಳಗಿದೆ. ನಾನೇನಿದ್ದೀನಿ ಸತ್ಯ ಸ್ವಯಂ ನಿರಾಕಾರಿ, ನಿರ್ವಿಕಾರಿ, ನಿರಹಂಕಾರಿ. ಇದನ್ನ ಬಿಟ್ರೆ, ಈ ನನ್ನ ಸತ್ಯ ಸ್ವರೂಪ ಬಿಟ್ರೆ ನನಗೆ ಮತ್ತೊಂದು ಏನು ನೆನಪಿಗೆ ಅನುಭವಕ್ಕೆ ಬರಬಾರ್ದು. ಸೇವಾ ಮೇ ಫಿರ್ ಬಿ ಸಾಕಾರ ಮೇ ಆ ಜಾಯಂಗೆ ನಾ. ಸೇವಾ ಅಂದ್ರೆ ಏನು? ಅಂಡರ್ಲೈನ್, ಇದನ್ನ ಎಷ್ಟು ಅಂಡರ್ಲೈನ್ ಮಾಡ್ಕೊಂಡ್ರು ಕೂಡ ಕಡಿಮೆ. ಸೇವಾ ಅಂದ್ರೆ ಏನು ಮತ್ತು ಸಾಕಾರನೇ ಆಯ್ತಲ್ಲ. ಸೇವಾ ಅಂದ್ರೆ ಅಶರೀರಿ ಸ್ಥಿತಿಯಲ್ಲಿ ಇದ್ದುಕೊಂಡು ಮಾಡುವುದಾದ್ರೂ ಕೂಡ ಸೇವಾ ನೆನಪಾಗ್ತಿದೆ ಅಂತಂದ್ರೆ ಬಾಬಾ ಹೇಳ್ತಾರೆ, ನೀ ಸಾಕಾರದಲ್ಲಿ ಬಂದಿ. ಬಾಬಾನ ಆದೇಶ ಏನಿದೆ, ನೀ ನಿರಾಕಾರಿ, ನಿರ್ವಿಕಾರಿ ಸ್ಥಿತಿಯಲ್ಲಿರೋ. तो इसलिए जिस समय जो चाहे वह स्थिति हो नहीं तो धोखा मिल जाएगा. ಯಾವ ಕ್ಷಣ ಯಾವ ಸ್ಥಿತಿಯಲ್ಲಿರ್ಬೇಕಂತೀನಿ, ಸ್ಮೃತಿಯಲ್ಲಿರ್ಬೇಕಂತೀನಿ, ಆ ಸ್ಥಿತಿಯಲ್ಲಿ ನನಗೆ ಸ್ಥಿತ ಆಗಕ್ಕೆ ಆಗ್ತಾ ಇಲ್ಲ, ಆ ಪ್ರಾಕ್ಟೀಸ್ ಅನ್ನ ನಾನು ಮಾಡ್ತಾ ಇಲ್ಲ, ಅಟೆನ್ಷನ್ ಕೊಡ್ತಾ ಇಲ್ಲ ಅಂದ್ರ ಬಹಳ ದೊಡ್ಡ ಧೋಖ, ಮೋಸ ಹೋಗ್ತೀರಿ ಅಂತ ಹೇಳ್ತಾರೆ ಬಾಬಾ. ಅಂದ್ರೆ ಜರೂರ ಯೋಗದ ಸಮಯದಲ್ಲಿ ಯೋಗವೇ ನೆನಪಿರ್ಬೇಕು. ಯೋಗ ನೆನಪಿರೋದು ಅಂತಂದ್ರೆ ಸಿಂಪಲ್ ಮಾತು, ಶರೀರದಿಂದ ಡಿಟ್ಯಾಚ್, ಅಶರೀರಿ ಆಗಿರ್ಬೇಕು. ಇಲ್ಲ ಏನೋ ಒಂದು ಮಾಡ್ಬೇಕಾಗಿತ್ತಲ್ಲ, ಇದು ಇಡಬೇಕಾಗಿತ್ತು, ಇಲ್ಲಿ ಹೋಗ್ಬೇಕಾಗಿತ್ತು ಅಂತ, ಅಥವಾ ಈಶ್ವರೀಯ ಯಜ್ಞದ ಸೇವೆನೇ ನೆನಪಾಗ್ತದ, ಹಿಂದೆ ಮಾಡಿದ ಸೇವೆಯ ಘಟನೆಗಳು ನೆನಪಾಗ್ತದಂದ್ರ ಬಾಬಾ ಹೇಳ್ತಾರೆ ಬಹಳ ದೊಡ್ಡ ಧೋಖ, ಮೋಸ ಹೋಗ್ಬೇಕಾಗ್ತದೆ ಅಂತ ಹೇಳ್ತಾರೆ ಬಾಬಾ. सेवा में फिर भी साकार में आ जाएंगे, इसलिए जिस समय जो चाहे वह स्थिति हो नहीं तो धोखा मिल जाएगा ना. ಬಾಬಾ ಹೇಳ್ತಾರೆ ಸೇವಾ ನೆನಪಿಗೆ ಬರ್ತದಂದ್ರ ಸೇವಾ ಎಲ್ಲಿ? ಸಾಕಾರ ಲೋಕದಲ್ಲಿ. ನೀ ಮತ್ತು ಸಾಕಾರದಲ್ಲೇ ಬಂದಿಯಲ್ಲ,
ಆದರೆ ಇರಬೇಕು ನಿರಾಕಾರಿ, ನಿರ್ವಿಕಾರಿ, ನಿರಹಂಕಾರಿ ಸ್ಥಿತಿಯಲ್ಲಿ. ಅದಕ್ಕೆ ಬಾಬಾ ಹೇಳ್ತಾರೆ, ಈ ರೀತಿ ಮೋಸದಿಂದ ಮುಕ್ತರಾಗೋದಕ್ಕಾಗಿ ಸೇವೆಯ ವಿಷಯದಲ್ಲಿದ್ದಾಗಲೂ ಕೂಡ ಯೋಗಯುಕ್ತ, ಯೋಗದ ಸಮಯದಲ್ಲಿ ಸೇವಾದಿಂದ ಮುಕ್ತ, ಸಾಕಾರ ಜಗತ್ತಿನ ಸ್ಮೃತಿಗಳಿಂದ ಮುಕ್ತ, ಸದಾ ನಿರಾಕಾರ ಸ್ಥಿತಿಯಲ್ಲಿ ಸ್ಥಿತ ಆಗ್ರಿ ಅಂತಾರೆ ಬಾಬಾ. ಅನುಭವ ಮಾಡೋಣ. ಓಂ ಶಾಂತಿ. ಇಂದಿನ ಮುರಳಿಯ ಮಹಾವಾಕ್ಯಗಳ ಡೀಪ್ ರಿಯಲೈಸ್ ಮಾಡೋಣ. ತಮ್ಮನ್ನು ಆರಾಮದಾಯಕ ಸ್ಥಿತಿಯಲ್ಲಿ ಸ್ಥಿತ ಮಾಡಿಕೊಂಡು ದೀರ್ಘವಾದ ಉಸಿರಾಟ ಮಾಡ್ರಿ. ಉಸಿರಾಟದ ಜೊತೆಗೆ ಅನುಭವ ಮಾಡ್ರಿ, ನಾನು ಸತ್ಯ ಸ್ವರೂಪ ಆತ್ಮ, ಖುಷಿಯ ಅದೃಷ್ಟವುಳ್ಳಂತಹ ಆತ್ಮ, ಭಾಗ್ಯಶಾಲಿಯಾಗಿದ್ದೇನೆ. ಈ ವಿಶ್ವ ನಾಟಕದಲ್ಲಿ, ಮನುಷ್ಯ ಜೀವನದಲ್ಲಿ ವಸ್ತು ಅನೇಕ ವ್ಯಕ್ತಿಗಳಿಂದ ಖುಷಿ ಸಿಗಬಹುದೆಂಬ ಆಶೆಯಿಂದ ನಾನು ಎಲ್ಲರೊಳಗೆ ಖುಷಿಯನ್ನು ಹುಡುಕುತ್ತಾ, ಎಲ್ಲರನ್ನ ಪ್ಲೀಸ್ ಮಾಡುತ್ತಾ ನಾನು ಸ್ವಯಂ ದುಃಖಿಯಾಗಿ ಉಳಿದಿದ್ದೆ. ಸತ್ಯ ಜ್ಞಾನವನ್ನು ಅರಿತ ಮೇಲೆ ನನಗೀಗ ಅರ್ಥವಾಗಿದೆ, ಈ ಜಗತ್ತೊಂದು ಸಿನಿಮಾ ಥಿಯೇಟರ್. ಇಲ್ಲಿ ಪ್ರೀ ರಿಕಾರ್ಡೆಡ್ ಫಿಲಮ್ ಪ್ಲೇ ಆಗ್ತಾ ಇದೆ. ಇಲ್ಲಿರುವುದು ಯಾವುದೂ ಸತ್ಯವಲ್ಲ. ಇದು ಕೇವಲ ಅಲ್ಪಕಾಲಿಕ ಕಾಲ್ಪನಿಕ ಖುಷಿ ಮಾತ್ರ. ಆದರೆ ನಾನು ಆತ್ಮ, ಖುಷ್ ನಸೀಬ್, ಖುಷಿಯ ಭಂಡಾರ, ಖುಷಿಯ ಸಾಗರನ ಸಂತಾನ. ಈ ಸತ್ಯವನ್ನು ಅರಿತಿರುವ ಕಾರಣ ನಾನೀಗ ಖುಷಿಯ ಅದೃಷ್ಟವುಳ್ಳ ಆತ್ಮ. ನನ್ನಷ್ಟು ಖುಷಿಯ ಅನುಭವ ಈ ಜಗತ್ತಿನಲ್ಲಿ ಯಾರಿಗೂ ಇಲ್ಲ. ನಾನೀಗ ಈ ಸಂಪೂರ್ಣ ಖುಷಿಯ ಸಂಪೂರ್ಣ ಸತ್ಯ, ನಾನು ನಿರಾಕಾರಾಗಿರುವ, ಅವಿನಾಶಿಯಾಗಿರುವ ಹಾಗೂ ಸಂಪೂರ್ಣನಾಗಿರುವ ಸತ್ಯವೇ ನನಗೆ ಸದಾ ನಿರಂತರ ಖುಷಿಯ ಅನುಭವ ಮಾಡಿಸುತ್ತಿದೆ. ಯಾವ ಖುಷಿಯು ಅವಿನಾಶಿಯಾಗಿದೆಯೋ ಆ ಖುಷಿಯ ಭಂಡಾರದ ಮಾಲೀಕ್ ನಾನು.